ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣ ಹಿಟ್ ಅಂಡ್ ರನ್ ಕೇಸ್ನ ಆರೋಪಿಯ ಬಂಧನ ಮತ್ತು ಬಿಡುಗಡೆ. ಸತತ 3 ತಿಂಗಳು ತನಿಖೆಯನ್ನು ನಡೆಸಿದ್ದ ಪೊಲೀಸರು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸರಿಂದ ಆರೋಪಿ ಪತ್ತೆ. ಮಹಾರಾಷ್ಟ್ರ ಮೂಲದ ಮಧುಕರ ಸೋಮವಂಶಿ 68 ವರ್ಷದ ಮಧುಕರ ಸೋಮವಂಶಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಸಿಸಿಟಿವಿ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿ ಪತ್ತೆ ಮಾಡಿದ್ರು ಪೊಲೀಸರು. ನಂತರ ಅಪಘಾತ ಮಾಡಿದ ಮಹಾರಾಷ್ಟ್ರ ಪಾಸಿಂಗ್ ಲಾರಿ ಜಪ್ತಿ ಮಾಡಲಾಗಿತ್ತು. ಎಫ್ಎಸ್ಎಲ್ ತಜ್ಞರ ಸಹಾಯದಿಂದ ಸಾಕ್ಷ್ಯ ಸಂಗ್ರಹಿಸಿ ಆರೋಪಿನ ಬಂಧಿಸಲಾಗಿತ್ತು. ಇದೀಗ ಬಂಧಿತ ಆರೋಪಿ ಮಧುಕರ ಜಾಮೀನಿನ ಮೇಲೆ ಬಿಡುಗಡೆ ಆಗಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಟ್ ಅಂಡ್ ರನ್ ಕೇಸ್ ಏನಿತ್ತು, ಈ ಕೇಸ್ನಲ್ಲಿ ಆರೋಪಿಯನ್ನು ಬಂಧಿಸಲಾಗಿತ್ತು, ತನಿಖೆಯನ್ನ ಮಾಡಲಾಗಿತ್ತು. ತನಿಖೆ ನಡೆಸಿದ ನಂತರ ಇದೀಗ ಜಾಮೀನಿನ ಮೇಲೆ ಬಿಟ್ಕಳಿಸಲಾಗಿದೆ. ಸತತ 3 ತಿಂಗಳು ತನಿಖೆಯನ್ನು ನಡೆಸಿದ್ರು ಪೊಲೀಸರು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸರಿಂದ ಆರೋಪಿಯನ್ನ ಪತ್ತೆ ಹಚ್ಚಲಾಗಿತ್ತು. ಮಹಾರಾಷ್ಟ್ರ ಮೂಲದ 68 ವರ್ಷದ ಮಧುಕರ ಸೋಮವಂಶಿ ಅನ್ನೋದು ಗೊತ್ತಾಗಿತ್ತು. ಸಿಸಿಟಿವಿಯ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಯನ್ನ ಪತ್ತೆ ಮಾಡುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ರು. ನಂತರ ಅಪಘಾತ ಮಾಡಿದಂತ ಮಹಾರಾಷ್ಟ್ರ ಪಾಸಿಂಗ್ ಲಾರಿ ಜಪ್ತಿ ಕೂಡ ಮಾಡಿದ್ರು. ಅದೇ ಲಾರಿ ನೀವು ಗಮನಿಸ್ತಿದ್ದೀರಲ್ಲ, ಇದೇ ಲಾರಿ.